ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಸುಮಾರು 25,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಉಚ್ಚಂಗಿಪುರ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯರು, ಸಂಸದರು ಹಾಗೂ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಿರ್ಮಿಸಲಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ 50,000 ಶಿಕ್ಷಕರ ಕೊರತೆ ಇದ್ದು ಈಗಾಗಲೇ 13.5 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಭರ್ತಿ ಮಾಡಿಕೊಳ್ಳಲಾಗುವುದು ಎಂದರು. ಹಂತ ಹಂತವಾಗಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ, ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ್ ಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಪಿ ಪಾಲಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಹಮದ್, ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ, ಡಿಡಿಪಿಐ ಕೊಟ್ರೇಶ್, ಬಿಇಒ ಆಲಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು. ಶೇಕಡವಾರು 37% ಬರುತ್ತೆ. 76,000 ಶಾಲೆ ಇದೆ. ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ಅನುದಾನಿತ ರಹಿತ ಶಾಲೆ 12ನೇ ಕ್ಲಾಸ್ವರೆಗೂ, 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ. ಈಗ ಕೆಲವು ಕಡೆಗೆ LKG UKGನೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಮತ್ತು ಬೇರೆ ಬೇರೆ ಭಾಗದಲ್ಲೂ ಕೂಡ ನಾವು ಶುರು ಮಾಡಿದ್ದೀವಿ. ಸುಮಾರು 1,08,00,000 ಮಕ್ಕಳು ಬರ್ತಾರೆ ನಮ್ಮ ಇಲಾಖೆಯಲ್ಲಿ. ನಮ್ಮ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಸುಮಾರು 57 ಲಕ್ಷ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸಾಕಷ್ಟು ಕಷ್ಟಗಳಿದ್ದಾವೆ. ಶಿಕ್ಷಕರ ಕೊರತೆ ಹೇಳಿದರು ರವಿಕುಮಾರ್ ಅವರು, ಅದೇ ರೀತಿ ಸಂಕನೂರವರು ಕೂಡ ಹೇಳಿದರು. ಕೊಠಡಿಗಳ ಕೊರತೆ, ಶೌಚಾಲಯದ ಕೊರತೆ, ಟೀಚರ್ಸ್ ಕೊರತೆ, ಬೇಕಾದಷ್ಟು ಕೊರತೆಗಳಿದ್ದಾವೆ. ಆದರೆ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಇದು ವಿಶೇಷವಾಗಿ ಇವತ್ತು ನಾನು ಯಾಕೆ ಭಾಳ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಒಂದು ಯೋಚನೆ ಮಾಡಿದೆ. ಯಾಕೆಂದರೆ ಈಗ ರವಿಕುಮಾರ್ ಅವರು ಈ ಶಾಲೆಯಿಂದ ಬೆಳೆದು ಬಂದರು. ಅವರು ರಾಜ್ಯ ಮಟ್ಟದಲ್ಲಿ ಇವತ್ತು ಒಬ್ಬ ದೊಡ್ಡ ನಾಯಕರಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು, ಚಿಂತನೆಯನ್ನು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಆದರೆ ಅವ್ರು ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದೇ ಶಾಲೆ ಅನ್ನೋದನ್ನ ಇವತ್ತು ನೆನಪಿಟ್ಕೊಂಡು ಆ ಕೊಡುಗೆಯನ್ನು ಅವರು ಶಾಲೆಗೆ ಕೊಟ್ಟಿದ್ದಾರೆ. ಅವರು ಸ್ವಂತ ಹಣದಲ್ಲಿ ಕೊಡೋದಲ್ಲದೆ ಅವರು ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ MP ಅವರು ಇರ್ಬೋದು, MLC ಇರ್ಬೋದು, ಬೇರೆ ಬೇರೆದು ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ನಾನು ರವಿಕುಮಾರ್ ಅವರೇ, ನೀವೇನು 25 ಲಕ್ಷವನ್ನು ಕೇಳಿದ್ರಿ, ನನ್ನ ಇಲಾಖೆಯಲ್ಲಿ ಏನಾಗಿದೆ, ನಾವು ಕೊಠಡಿಗಳು ಕೊಡ್ಬೋದು, ಸ್ಟ್ರೈಟಾಗಿ ದುಡ್ಡು ಕೊಡೋದಕ್ಕೆ ನನ್ನ ಕೊರತೆ ಇದೆ. ಆದರೆ ಯಾವ ರೀತಿ ನಿಮಗೆ, ಯಾಕೆಂದರೆ ಇಷ್ಟೊಂದು ನೀವು ಸಹಕಾರ ಮಾಡಿದಿರಿ, ನಾನು ಯಾವ ರೀತಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ಬೇಕೋ ಅದನ್ನು ನಾನು ಜವಾಬ್ದಾರಿಯನ್ನು ತಗೊಂಡು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿ ನಾವು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ 7ನೇ ಕ್ಲಾಸ್ವರೆಗೂ ಇದೆ. ಹೈಸ್ಕೂಲ್ ಬೇಕು ಅಂದ್ರಿ, 8ನೇ ಕ್ಲಾಸ್ ಇವತ್ತೇ ಘೋಷಣೆ ಮಾಡ್ತಾ ಇದ್ದೀನಿ, ಕೊಟ್ಟು ಬಿಡ್ತೀನಿ. 8ನೇ ಕ್ಲಾಸು 9, 10 ನಿಮ್ಮ ಮಕ್ಕಳ ಸಂಖ್ಯೆ ಏನಾದ್ರು ತಂದರೆ ಅದನ್ನು ಕೂಡ ಹಾಗೆ ಕ್ರಮೇಣ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ತಗೊಳ್ತೀನಿ. ಯಾಕಂದರೆ ಮಕ್ಕಳು ಈ ಶಾಲೆಯಿಂದ ಬೇರೆ ಶಾಲೆಗೆ ಹೋಗಬಾರ್ದು, ಅವರು ಸರ್ಕಾರಿ ಶಾಲೆಯಲ್ಲೇ ಓದಬೇಕು. ಈಗ ನೋಡಿ, ಪುಸ್ತಕ ಫ್ರೀ ಕೊಡ್ತಾರಲ್ಲೋ, ಹೌದಾ? ಶೂಸ್ ಕೊಡ್ತಾರ, ಸಾಕ್ಸ್ ಕೊಡ್ತಾರ, ಬೆಳಗ್ಗೆ ಹಾಲು ಕೊಡ್ತಾರ, ರಾಗಿ ಮಾಲ್ಟ್ ಕೊಡ್ತಾರ, ಒಳ್ಳೆ ಟೀಚರ್ ಇದ್ದಾರ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ, ವಾರದಲ್ಲಿ ಎಷ್ಟು ಮೊಟ್ಟೆ ಕೊಡ್ತಾರೆ, ಎಲ್ಲರೂ ಒಂದೊಂದು ಲೆಕ್ಕ ಹೇಳ್ತಿರಲ್ಲ.